ರಾಜ್ಯದ ಗ್ಯಾಸ್ ಸಂಕಷ್ಟಕ್ಕೆ ಮುಕ್ತಿ ಸಿಗುತ್ತಾ? ಕರ್ನಾಟಕದ ಪಾಲಿಗೆ ಹೊಸ ಆಶಾಕಿರಣ ಮೂಡಿತಾ? ಸಿಲಿಂಡರ್ ಬರದ ನಡುವೆ ಹೊಸ ಬೆಳಕು ಭರವಸೆ ಅರಳಿದೆ. ಮಂಗಳೂರಿಗೆ ರಷ್ಯಾದಿಂದ ತೈಲ ಬರ್ತಾ ಇದೆ ಅನ್ನೋದಕ್ಕೆ ಪುಷ್ಟಿ ಕೊಡುವಂತೆ ಸಂಜೆಯಷ್ಟೊತ್ತಿಗೆ ಅಕ್ವಾ ಟೈಟಾನ್ ಮಂಗಳೂರಿಗೆ ಬಂದು ತಲುಪಲಿಕ್ಕಿದೆಯಂತೆ. ಇವತ್ತು ಸಂಜೆ ಮಂಗಳೂರು ಬಂದರಿಗೆ ಅಕ್ವಾ ಟೈಟನ್ ಆಗಮಿಸಲಿಕ್ಕಿದೆ. ಅಲ್ಲಿಗೆ ಸದ್ಯ ರಾಜ್ಯದಲ್ಲಿ ಸೃಷ್ಟಿಯಾಗಿರುವಂತಹ ಈ ಸಿಲಿಂಡರ್ನ ಅಭಾವ ಇತ್ಯಾದಿ ಎಲ್ಲವೂ ಕೂಡ ದೂರ ಆಗಲಿಕ್ಕಿದೆ ಅಕ್ವಾ ಟೈಟಾನ್ನಿಂದ. ನಂದಾದೇವಿ, ಶಿವಾಲಿಕ್, ಜಾಗ್ಲಾಡ್ಕಿ ಈ ಎಲ್ಲ ಹಡಗುಗಳು ಈಗಾಗಲೇ 40,000 ಟನ್ ಎಲ್ಪಿಜಿ ತಂದು ಗುಜರಾತ್ನಲ್ಲಿ ಲಂಗರು ಹಾಕಿವೆ. ಈ ಕಡೆ ಮಂಗಳೂರಿಗೂ ಕೂಡ ಈಗ ಕಚ್ಚಾ ತೈಲ ಹಡಗು ಬರ್ತಾ ಇರುವಂತದ್ದು ರಷ್ಯಾದಿಂದ. ಇದು ಒಂದು ರೀತಿ ಸಮಾಧಾನದ ವಿಚಾರ ಭಾರತಕ್ಕೆ, ಅದರಲ್ಲೂ ನಮ್ಮ ರಾಜ್ಯಕ್ಕೆ. ಮಂಗಳೂರಿಗೆ ಈ ಕಚ್ಚಾ ತೈಲ, ರಾಜ್ಯದ ಗ್ಯಾಸ್ ಸಂಕಷ್ಟಕ್ಕೆ ಮುಕ್ತಿ ಸಿಗುತ್ತಾ? ಕರ್ನಾಟಕದ ಪಾಲಿಗೆ ಹೊಸ ಆಶಾಕಿರಣ ಮೂಡಿತಾ? ಸಿಲಿಂಡರ್ ಬರದ ನಡುವೆ ಹೊಸ ಬೆಳಕು ಭರವಸೆ ಅರಳಿದೆ. ಮಂಗಳೂರಿಗೆ ರಷ್ಯಾದಿಂದ ತೈಲ ಬರ್ತಾ ಇದೆ ಅನ್ನೋದಕ್ಕೆ ಪುಷ್ಟಿ ಕೊಡುವಂತೆ ಸಂಜೆಯಷ್ಟೊತ್ತಿಗೆ ಅಕ್ವಾ ಟೈಟಾನ್ ಮಂಗಳೂರಿಗೆ ಬಂದು ತಲುಪಲಿಕ್ಕಿದೆಯಂತೆ. ಇವತ್ತು ಸಂಜೆ ಮಂಗಳೂರು ಬಂದರಿಗೆ ಅಕ್ವಾ ಟೈಟನ್ ಆಗಮಿಸಲಿಕ್ಕಿದೆ. ಅಲ್ಲಿಗೆ ಸದ್ಯ ರಾಜ್ಯದಲ್ಲಿ ಸೃಷ್ಟಿಯಾಗಿರುವಂತಹ ಈ ಸಿಲಿಂಡರ್ನ ಅಭಾವ ಇತ್ಯಾದಿ ಎಲ್ಲವೂ ಕೂಡ ದೂರ ಆಗಲಿಕ್ಕಿದೆ ಅಕ್ವಾ ಟೈಟಾನ್ನಿಂದ. ನಂದಾದೇವಿ, ಶಿವಾಲಿಕ್, ಜಾಗ್ಲಾಡ್ಕಿ ಈ ಎಲ್ಲ ಹಡಗುಗಳು ಈಗಾಗಲೇ 40,000 ಟನ್ ಎಲ್ಪಿಜಿ ತಂದು ಗುಜರಾತ್ನಲ್ಲಿ ಲಂಗರು ಹಾಕಿವೆ. ಈ ಕಡೆ ಮಂಗಳೂರಿಗೂ ಕೂಡ ಈಗ ಕಚ್ಚಾ ತೈಲ ಹಡಗು ಬರ್ತಾ ಇರುವಂತದ್ದು ರಷ್ಯಾದಿಂದ. ಇದು ಒಂದು ರೀತಿ ಸಮಾಧಾನದ ವಿಚಾರ ಭಾರತಕ್ಕೆ, ಅದರಲ್ಲೂ ನಮ್ಮ ರಾಜ್ಯಕ್ಕೆ. ಮಂಗಳೂರಿಗೆ ಈ ಕಚ್ಚಾ ತೈಲ, ರಾಜ್ಯದ ಗ್ಯಾಸ್ ಸಂಕಷ್ಟಕ್ಕೆ ಮುಕ್ತಿ ಸಿಗುತ್ತಾ? ಕರ್ನಾಟಕದ ಪಾಲಿಗೆ ಹೊಸ ಆಶಾಕಿರಣ ಮೂಡಿತಾ? ಸಿಲಿಂಡರ್ ಬರದ ನಡುವೆ ಹೊಸ ಬೆಳಕು ಭರವಸೆ ಅರಳಿದೆ. ಮಂಗಳೂರಿಗೆ ರಷ್ಯಾದಿಂದ ತೈಲ ಬರ್ತಾ ಇದೆ ಅನ್ನೋದಕ್ಕೆ ಪುಷ್ಟಿ ಕೊಡುವಂತೆ ಸಂಜೆಯಷ್ಟೊತ್ತಿಗೆ ಅಕ್ವಾ ಟೈಟಾನ್ ಮಂಗಳೂರಿಗೆ ಬಂದು ತಲುಪಲಿಕ್ಕಿದೆಯಂತೆ. ಇವತ್ತು ಸಂಜೆ ಮಂಗಳೂರು ಬಂದರಿಗೆ ಅಕ್ವಾ ಟೈಟನ್ ಆಗಮಿಸಲಿಕ್ಕಿದೆ. ಅಲ್ಲಿಗೆ ಸದ್ಯ ರಾಜ್ಯದಲ್ಲಿ ಸೃಷ್ಟಿಯಾಗಿರುವಂತಹ ಈ ಸಿಲಿಂಡರ್ನ ಅಭಾವ ಇತ್ಯಾದಿ ಎಲ್ಲವೂ ಕೂಡ ದೂರ ಆಗಲಿಕ್ಕಿದೆ ಅಕ್ವಾ ಟೈಟಾನ್ನಿಂದ. ನಂದಾದೇವಿ, ಶಿವಾಲಿಕ್, ಜಾಗ್ಲಾಡ್ಕಿ ಈ ಎಲ್ಲ ಹಡಗುಗಳು ಈಗಾಗಲೇ 40,000 ಟನ್ ಎಲ್ಪಿಜಿ ತಂದು ಗುಜರಾತ್ನಲ್ಲಿ ಲಂಗರು ಹಾಕಿವೆ. ಈ ಕಡೆ ಮಂಗಳೂರಿಗೂ ಕೂಡ ಈಗ ಕಚ್ಚಾ ತೈಲ ಹಡಗು ಬರ್ತಾ ಇರುವಂತದ್ದು ರಷ್ಯಾದಿಂದ. ಇದು ಒಂದು ರೀತಿ ಸಮಾಧಾನದ ವಿಚಾರ ಭಾರತಕ್ಕೆ, ಅದರಲ್ಲೂ ನಮ್ಮ ರಾಜ್ಯಕ್ಕೆ. ಮಂಗಳೂರಿಗೆ ಈ ಕಚ್ಚಾ ತೈಲ, ರಾಜ್ಯದ ಗ್ಯಾಸ್ ಸಂಕಷ್ಟಕ್ಕೆ ಮುಕ್ತಿ ಸಿಗುತ್ತಾ? ಕರ್ನಾಟಕದ ಪಾಲಿಗೆ ಹೊಸ ಆಶಾಕಿರಣ ಮೂಡಿತಾ? ಸಿಲಿಂಡರ್ ಬರದ ನಡುವೆ ಹೊಸ ಬೆಳಕು ಭರವಸೆ ಅರಳಿದೆ. ಮಂಗಳೂರಿಗೆ ರಷ್ಯಾದಿಂದ ತೈಲ ಬರ್ತಾ ಇದೆ ಅನ್ನೋದಕ್ಕೆ ಪುಷ್ಟಿ ಕೊಡುವಂತೆ ಸಂಜೆಯಷ್ಟೊತ್ತಿಗೆ ಅಕ್ವಾ ಟೈಟಾನ್ ಮಂಗಳೂರಿಗೆ ಬಂದು ತಲುಪಲಿಕ್ಕಿದೆಯಂತೆ. ಇವತ್ತು ಸಂಜೆ ಮಂಗಳೂರು ಬಂದರಿಗೆ ಅಕ್ವಾ ಟೈಟನ್ ಆಗಮಿಸಲಿಕ್ಕಿದೆ. ಅಲ್ಲಿಗೆ ಸದ್ಯ ರಾಜ್ಯದಲ್ಲಿ ಸೃಷ್ಟಿಯಾಗಿರುವಂತಹ ಈ ಸಿಲಿಂಡರ್ನ ಅಭಾವ ಇತ್ಯಾದಿ ಎಲ್ಲವೂ ಕೂಡ ದೂರ ಆಗಲಿಕ್ಕಿದೆ ಅಕ್ವಾ ಟೈಟಾನ್ನಿಂದ. ನಂದಾದೇವಿ, ಶಿವಾಲಿಕ್, ಜಾಗ್ಲಾಡ್ಕಿ ಈ ಎಲ್ಲ ಹಡಗುಗಳು ಈಗಾಗಲೇ 40,000 ಟನ್ ಎಲ್ಪಿಜಿ ತಂದು ಗುಜರಾತ್ನಲ್ಲಿ ಲಂಗರು ಹಾಕಿವೆ. ಈ ಕಡೆ ಮಂಗಳೂರಿಗೂ ಕೂಡ ಈಗ ಕಚ್ಚಾ ತೈಲ ಹಡಗು ಬರ್ತಾ ಇರುವಂತದ್ದು ರಷ್ಯಾದಿಂದ. ಇದು ಒಂದು ರೀತಿ ಸಮಾಧಾನದ ವಿಚಾರ ಭಾರತಕ್ಕೆ, ಅದರಲ್ಲೂ ನಮ್ಮ ರಾಜ್ಯಕ್ಕೆ. ಮಂಗಳೂರಿಗೆ ಈ ಕಚ್ಚಾ ತೈಲ, ರಾಜ್ಯದ ಗ್ಯಾಸ್ ಸಂಕಷ್ಟಕ್ಕೆ ಮುಕ್ತಿ ಸಿಗುತ್ತಾ? ಕರ್ನಾಟಕದ ಪಾಲಿಗೆ ಹೊಸ ಆಶಾಕಿರಣ ಮೂಡಿತಾ? ಸಿಲಿಂಡರ್ ಬರದ ನಡುವೆ ಹೊಸ ಬೆಳಕು ಭರವಸೆ ಅರಳಿದೆ. ಮಂಗಳೂರಿಗೆ ರಷ್ಯಾದಿಂದ ತೈಲ ಬರ್ತಾ ಇದೆ ಅನ್ನೋದಕ್ಕೆ ಪುಷ್ಟಿ ಕೊಡುವಂತೆ ಸಂಜೆಯಷ್ಟೊತ್ತಿಗೆ ಅಕ್ವಾ ಟೈಟಾನ್ ಮಂಗಳೂರಿಗೆ ಬಂದು ತಲುಪಲಿಕ್ಕಿದೆಯಂತೆ. ಇವತ್ತು ಸಂಜೆ ಮಂಗಳೂರು ಬಂದರಿಗೆ ಅಕ್ವಾ ಟೈಟನ್ ಆಗಮಿಸಲಿಕ್ಕಿದೆ. ಅಲ್ಲಿಗೆ ಸದ್ಯ ರಾಜ್ಯದಲ್ಲಿ ಸೃಷ್ಟಿಯಾಗಿರುವಂತಹ ಈ ಸಿಲಿಂಡರ್ನ ಅಭಾವ
ಇತ್ಯಾದಿ ಇತ್ಯಾದಿ ಎಲ್ಲವೂ ಕೂಡ ದೂರ ಆಗ್ಲಿಕ್ಕಿದೆ ಅಕ್ವಾ ಟೈಟಾನ್ನಿಂದ. ನಂದಾದೇವಿ, ಶಿವಾಲಿಕ್, ಜಾಗ್ಲಾಡ್ಕಿ ಈ ಎಲ್ಲ ಹಡಗುಗಳು ಈಗಾಗಲೇ 40,000 ಟನ್ ಎಲ್ಪಿಜಿ ತಂದು ಗುಜರಾತ್ನಲ್ಲಿ ಲಂಗರು ಹಾಕಿವೆ. ಈ ಕಡೆ ಮಂಗಳೂರಿಗೂ ಕೂಡ ಈಗ ಕಚ್ಚಾ ತೈಲ ಹಡಗು ಬರ್ತಾ ಇರುವಂತದ್ದು ರಷ್ಯಾದಿಂದ. ಇದು ಒಂದು ರೀತಿ ಸಮಾಧಾನದ ವಿಚಾರ ಭಾರತಕ್ಕೆ, ಅದರಲ್ಲೂ ನಮ್ಮ ರಾಜ್ಯಕ್ಕೆ. ಮಂಗಳೂರಿಗೆ ಈ ಕಚ್ಚಾ ತೈಲ ರಾಜ್ಯದ ಗ್ಯಾಸ್ ಸಂಕಷ್ಟಕ್ಕೆ ಮುಕ್ತಿ ಸಿಗುತ್ತಾ? ಕರ್ನಾಟಕದ ಪಾಲಿಗೆ ಹೊಸ ಆಶಾಕಿರಣ ಮೂಡಿತ. ಸಿಲಿಂಡರ್ ಬರದ ನಡುವೆ ಹೊಸ ಬೆಳಕು, ಭರವಸೆ ಅರಳಿದೆ. ಮಂಗಳೂರಿಗೆ ರಷ್ಯಾದಿಂದ ತೈಲ ಬರ್ತಾ ಇದೆ ಅನ್ನೋದಕ್ಕೆ ಪುಷ್ಟಿ ಕೊಡುವಂತೆ ಸಂಜೆಯ ಸ್ಥಿತಿಗೆ ಅಕ್ವಾ ಟೈಟಾನ್ ಮಂಗಳೂರಿಗೆ ಬಂದು ತಲುಪಲಿಕ್ಕಿದೆಯಂತೆ. ಇವತ್ತು ಸಂಜೆ ಮಂಗಳೂರು ಬಂದರಿಗೆ ಅಕ್ವಾ ಟೈಟನ್ ಆಗಮಿಸಲಿಕ್ಕಿದೆ. ಅಲ್ಲಿಗೆ ಸದ್ಯ ರಾಜ್ಯದಲ್ಲಿ ಸೃಷ್ಟಿಯಾಗಿರುವಂತಹ ಈ ಸಿಲಿಂಡರ್ನ ಅಭಾವ ಇತ್ಯಾದಿ ಇತ್ಯಾದಿ ಎಲ್ಲವೂ ಕೂಡ ದೂರ ಆಗಲಿಕ್ಕಿದೆ ಅಕ್ವಾ ಟೈಟಾನ್ನಿಂದ. ನಂದಾದೇವಿ, ಶಿವಾಲಿಕ್, ಜಾಗ್ಲಾಡ್ಕಿ ಈ ಎಲ್ಲ ಹಡಗುಗಳು ಈಗಾಗಲೇ 40,000 ಟನ್ ಎಲ್ಪಿಜಿ ತಂದು ಗುಜರಾತ್ನಲ್ಲಿ ಲಂಗರು ಹಾಕಿವೆ. ಈ ಕಡೆ ಮಂಗಳೂರಿಗೂ ಕೂಡ ಈಗ ಕಚ್ಚಾ ತೈಲ ಹಡಗು ಬರ್ತಾ ಇರುವಂತದ್ದು ರಷ್ಯಾದಿಂದ. ಇದು ಒಂದು ರೀತಿ ಸಮಾಧಾನದ ವಿಚಾರ ಭಾರತಕ್ಕೆ, ಅದರಲ್ಲೂ ನಮ್ಮ ರಾಜ್ಯಕ್ಕೆ. ಮಂಗಳೂರಿಗೆ ಈ ಕಚ್ಚಾ ತೈಲ ರಾಜ್ಯದ ಗ್ಯಾಸ್ ಸಂಕಷ್ಟಕ್ಕೆ ಮುಕ್ತಿ ಸಿಗುತ್ತಾ? ಕರ್ನಾಟಕದ ಪಾಲಿಗೆ ಹೊಸ ಆಶಾಕಿರಣ ಮೂಡಿತ. ಸಿಲಿಂಡರ್ ಬರದ ನಡುವೆ ಹೊಸ ಬೆಳಕು, ಭರವಸೆ ಅರಳಿದೆ. ಮಂಗಳೂರಿಗೆ ರಷ್ಯಾದಿಂದ ತೈಲ ಬರ್ತಾ ಇದೆ ಅನ್ನೋದಕ್ಕೆ ಪುಷ್ಟಿ ಕೊಡುವಂತೆ ಸಂಜೆಯ ಸ್ಥಿತಿಗೆ ಅಕ್ವಾ ಟೈಟಾನ್ ಮಂಗಳೂರಿಗೆ ಬಂದು ತಲುಪಲಿಕ್ಕಿದೆಯಂತೆ. ಇವತ್ತು ಸಂಜೆ ಮಂಗಳೂರು ಬಂದರಿಗೆ ಅಕ್ವಾ ಟೈಟನ್ ಆಗಮಿಸಲಿಕ್ಕಿದೆ. ಅಲ್ಲಿಗೆ ಸದ್ಯ ರಾಜ್ಯದಲ್ಲಿ ಸೃಷ್ಟಿಯಾಗಿರುವಂತಹ ಈ ಸಿಲಿಂಡರ್ನ ಅಭಾವ ಇತ್ಯಾದಿ ಇತ್ಯಾದಿ ಎಲ್ಲವೂ ಕೂಡ ದೂರ ಆಗಲಿಕ್ಕಿದೆ ಅಕ್ವಾ ಟೈಟಾನ್ನಿಂದ. ನಂದಾದೇವಿ, ಶಿವಾಲಿಕ್, ಜಾಗ್ಲಾಡ್ಕಿ ಈ ಎಲ್ಲ ಹಡಗುಗಳು ಈಗಾಗಲೇ 40,000 ಟನ್ ಎಲ್ಪಿಜಿ ತಂದು ಗುಜರಾತ್ನಲ್ಲಿ ಲಂಗರು ಹಾಕಿವೆ. ಈ ಕಡೆ ಮಂಗಳೂರಿಗೂ ಕೂಡ ಈಗ ಕಚ್ಚಾ ತೈಲ ಹಡಗು ಬರ್ತಾ ಇರುವಂತದ್ದು ರಷ್ಯಾದಿಂದ. ಇದು ಒಂದು ರೀತಿ ಸಮಾಧಾನದ ವಿಚಾರ ಭಾರತಕ್ಕೆ, ಅದರಲ್ಲೂ ನಮ್ಮ ರಾಜ್ಯಕ್ಕೆ. ಮಂಗಳೂರಿಗೆ ಈ ಕಚ್ಚಾ ತೈಲ ರಾಜ್ಯದ ಗ್ಯಾಸ್ ಸಂಕಷ್ಟಕ್ಕೆ ಮುಕ್ತಿ ಸಿಗುತ್ತಾ? ಕರ್ನಾಟಕದ ಪಾಲಿಗೆ ಹೊಸ ಆಶಾಕಿರಣ ಮೂಡಿತ. ಸಿಲಿಂಡರ್ ಬರದ ನಡುವೆ ಹೊಸ ಬೆಳಕು, ಭರವಸೆ ಅರಳಿದೆ. ಮಂಗಳೂರಿಗೆ ರಷ್ಯಾದಿಂದ ತೈಲ ಬರ್ತಾ ಇದೆ ಅನ್ನೋದಕ್ಕೆ ಪುಷ್ಟಿ ಕೊಡುವಂತೆ ಸಂಜೆಯ ಸ್ಥಿತಿಗೆ ಅಕ್ವಾ ಟೈಟಾನ್ ಮಂಗಳೂರಿಗೆ ಬಂದು ತಲುಪಲಿಕ್ಕಿದೆಯಂತೆ. ಇವತ್ತು ಸಂಜೆ ಮಂಗಳೂರು ಬಂದರಿಗೆ ಅಕ್ವಾ ಟೈಟನ್ ಆಗಮಿಸಲಿಕ್ಕಿದೆ. ಅಲ್ಲಿಗೆ ಸದ್ಯ ರಾಜ್ಯದಲ್ಲಿ ಸೃಷ್ಟಿಯಾಗಿರುವಂತಹ ಈ ಸಿಲಿಂಡರ್ನ ಅಭಾವ ಇತ್ಯಾದಿ ಇತ್ಯಾದಿ ಎಲ್ಲವೂ ಕೂಡ ದೂರ ಆಗಲಿಕ್ಕಿದೆ ಅಕ್ವಾ ಟೈಟಾನ್ನಿಂದ. ನಂದಾದೇವಿ, ಶಿವಾಲಿಕ್, ಜಾಗ್ಲಾಡ್ಕಿ ಈ ಎಲ್ಲ ಹಡಗುಗಳು ಈಗಾಗಲೇ 40,000 ಟನ್ ಎಲ್ಪಿಜಿ ತಂದು ಗುಜರಾತ್ನಲ್ಲಿ ಲಂಗರು ಹಾಕಿವೆ. ಈ ಕಡೆ ಮಂಗಳೂರಿಗೂ ಕೂಡ ಈಗ ಕಚ್ಚಾ ತೈಲ ಹಡಗು ಬರ್ತಾ ಇರುವಂತದ್ದು ರಷ್ಯಾದಿಂದ. ಇದು ಒಂದು ರೀತಿ ಸಮಾಧಾನದ ವಿಚಾರ ಭಾರತಕ್ಕೆ, ಅದರಲ್ಲೂ ನಮ್ಮ ರಾಜ್ಯಕ್ಕೆ. ಮಂಗಳೂರಿಗೆ ಈ ಕಚ್ಚಾ ತೈಲ